ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಪುಲಿಗೆರೆಗೆ ಆಗಮಿಸಿದ ಕನ್ನಡ ತೇರು. ಕರ್ನಾಟಕ ನಾಮಕರಣಗೊಂಡ 50ನೇ ವರ್ಷದ ಸುವರ್ಣ ಸಂಭ್ರಮದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಕನ್ನಡ ತೇರು ಗುರುವಾರ ಲಕ್ಷ್ಮೇಶ್ವರ ನಗರಕ್ಕೆ ಆಗಮಿಸಿತು. ಪುರಸಭೆ, ತಾಲ್ಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ತಾಲ್ಲೂಕು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಸದಸ್ಯರು ರಥವನ್ನು ಅದ್ದೂರಿಯಾಗಿ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಮಹೇಶ ಹಡಪದ, ಸಾಹಿತಿ ಸಿಜಿ ಹಿರೇಮಠ, ಕಸಾಪ ಅಧ್ಯಕ್ಷ ಈಶ್ವರ ಮೆಡ್ಲೇರಿ, ಮಕ್ಕಳ ಸಾಹಿತ್ಯ ಪರಿಷತ್ತಿನ ನಾಗರಾಜ ಹಣಗಿ, ಎಂಎಸ್ ಚಾಕಲಬ್ಬಿ, ಅಶ್ವಿನಿ ಅಂಕಲಕೋಟಿ, ಸುರೇಶ ಕೊರಡೂರ, ಬಸವಣ್ಣಪ್ಪ ನಂದೆಣ್ಣವರ, ಈರಣ್ಣ ಹೂಗಾರ, ಈರಣ್ಣ ಗಾಣಿಗೇರ, ಪ್ಯಾಟಿಗೌಡ್ರ, ಮೋಹನ ನಂದೆಣ್ಣವರ, ಶಿಕ್ಷಕ ಖನೋಜಿ, ಅಶೋಕ ಸೊರಟೂರ, ರಮೇಶ ನಾಡಗೇರ, ಮಲ್ಲಿಕಾರ್ಜುನ ಕಳಸಾಪುರ, ತಹಶೀಲ್ದಾರ ಮಂಜುನಾಥ ಅಮಾಸಿ, ಪಿಎಸ್ಐ ಈರಪ್ಪ ರಿತ್ತಿ, ಸತೀಶ ಬೋಮಲೆ, ಮುಲ್ಲಾ, ಮುರುಳಿ ಹುಬ್ಬಳ್ಳಿ ಮತ್ತಿತರರು ಇದ್ದರು. ವಿವಿಧ ಶಾಲೆಗಳ ಮಕ್ಕಳು, ಕಲಾ ತಂಡಗಳು ಹಾಗೂ ಕನ್ನಡ ನಾಡಿನ ಸಂಸ್ಕೃತಿ ಬಿಂಬಿಸುವ ಸ್ತಬ್ಧ ಚಿತ್ರಗಳೊಂದಿಗೆ ಕನ್ನಡಾಂಬೆಯ ಮೂರ್ತಿಯ ರಥದ ಮೆರವಣಿಗೆ ನಡೆಯಿತು. ವರದಿ ನಾಗರಾಜ ಹಣಗಿ, ಲಕ್ಷ್ಮೇಶ್ವರ.